ಚುನಾವಣೋತ್ತರ ಸಮೀಕ್ಷೆಯನ್ನು ಮಾಡುತ್ತಿರುವ ಸಂಸ್ಥೆಗಳು ಮತ್ತು ಆಯಾಯ ಸಂಬಂಧದವರು ಕೆಲವರು ಇಡೀ ಭಾರತದ ಚಿತ್ರಣವನ್ನು ಮೊದಲೇ ಕೊಟ್ಬಿಡ್ತಾ ಇದ್ದಾರೆ. ಹೌದು, ಇದಿಷ್ಟು ಇರಬಹುದು ಅಂತ. ಆಮೇಲೆ ಕೆಳಕ್ಕೆ ಹೋಗಿ ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡ್ತಿದ್ದಾರೆ. ಈ ರಾಜ್ಯದಲ್ಲಿ ಇಷ್ಟು, ಈ ರಾಜ್ಯದಲ್ಲಿ ಇಷ್ಟು. ಕೆಲವರು ಕೆಳಗಡೆಯಿಂದ ಬರ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಇಷ್ಟು ಫೈನಲಿ ಬರ್ತೀವಿ ನಿಮಗೆ ತೋರ್ಸಕ್ಕೆ ಓವರಾಲ್ನ ಅಂತ. ಈಗ ಪ್ರಮುಖ ಇನ್ನೊಂದು ಮಾಧ್ಯಮ ಸಂಸ್ಥೆ ತೋರಿಸ್ತಾ ಇರೋ ಪ್ರಕಾರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ 23ರಿಂದ 26ಕ್ಕೆ ಹೊರಟೋಗ್ಬೋದು ಅನ್ನೋ ಲೆಕ್ಕಾಚಾರ ಅವ್ರದ್ದು. ಹೌದು ಸರ್. ಸೊ ವಿಚ್ ಈಸ್ ಅಗೈನ್ ಸೇಮ್ ಥಿಂಗ್. 18+ ಕೂತ್ಕೋತಾ ಇದೆ, 18, 19+ ಇದೆ. ಆಲ್ಮೋಸ್ಟ್ 20+ ಕೂರ್ತಾ ಇದೆ ಹೆಚ್ಚು ಕಡಿಮೆ ಎಲ್ಲ ಕಡೆಯಲ್ಲೂ. ಇದಕ್ಕಿಂತ ಇನ್ನು ಗುಡ್ ನ್ಯೂಸು BJPಯ ಅತಿರಥ ಮಹಾರಥರಿಗೆ ಬೇಕಿಲ್ಲ ಕರ್ನಾಟಕದಲ್ಲಿ. ಕಳೆದ ಬಾರಿ ಅಸೆಂಬ್ಲಿ ಚುನಾವಣೆಯನ್ನು ಅವರು ನಡೆಸಿದ ರೀತಿ ಮತ್ತು ಕಳಕೊಂಡ ರೀತಿಯನ್ನು ನೋಡಿದ ಮೇಲೆ ಅವರಿಗೆ ಸಂಜೀವಿನಿಯಾಗಿ ಕಾಣಿಸ್ಬೋದು. ಓಕೆ, ಅದು ಯಾವ ರೀತಿ ಕಾಣಿಸ್ತಾ ಇದೆ ಅವರಿಗೆ ಅಂತ ನೋಡಲಿಕ್ಕೆ ಒಂದು ಮೊದಲ ಟೆಸ್ಟ್ ಕೇಸ್ ಆಗಿ ಈಗ ನಮ್ಮ ಜೊತೆ ಪ್ರತಿಪಕ್ಷದ ನಾಯಕರಾಗಿರೋಂಥ ಮಾನ್ಯ ಶ್ರೀ ಆರ್ ಅಶೋಕ್ ಅವರು ಇದ್ದಾರೆ ಅಂತ ನನ್ನ ಸಹೋದ್ಯೋಗಿಗಳು ಹೇಳ್ತಿದ್ದಾರೆ. ಹಾಗಾಗಿ ಮೊದಲು ಅವ್ರನ್ನ ಕೇಳಿಬಿಡೋಣ. ನಮಸ್ಕಾರ ನಿಮಗೆ. ಏನು ಅಕ್ಕಪಕ್ಕ ಸ್ವೀಟ್ ಡಬ್ಬ ಇಟ್ಕೊಂಡೇ ಕೂತಿದ್ದೀರೋ ಏನು ಕತೆ? ಅಲ್ಲ, ಕಾರ್ಯಕರ್ತರಾಗ ಸ್ವೀಟ್ ತಂದ್ಬಿಟ್ಟಿದ್ದಾರೆ, ತಂದು ಅವಾಗೆ ಇಟ್ಟಿದ್ದಾರೆ ಇಲ್ಲಿ. ಅವ್ರ ಖುಷಿ ಇದೆ ತಂದಿದ್ದಾರೆ. ನಾವು ಕಳೆದ ಬಾರಿ ಚುನಾವಣೆಯಲ್ಲಿ ಸೋತಿದ್ದೀರಿ, MLA ಚುನಾವಣೆ. ಅಸೆಂಬ್ಲಿ ಚುನಾವಣೆಯಲ್ಲಿ ನೀವು ಸೋತ ರೀತಿಯನ್ನು ನೋಡಿ ಈಗ ಪಾರ್ಲಿಮೆಂಟಲ್ಲಿ ಹೀಗೆ ಬರ್ತಾ ಇದೆ ರಿಸಲ್ಟು. ಇದು ನಿಜವೇ ಆದರೆ ಎಲ್ಲ ಎಕ್ಸಿಟ್ ಪೋಲ್ಸ್ ರಿಸಲ್ಟ್ಸು ಅನಿಸಿದ್ರೆ ಆ ಕ್ರೆಡಿಟ್ ಯಾರಿಗೆ ಹೋಗ್ತಾ ಇದೆ? ಕ್ರೆಡಿಟ್ ನರೇಂದ್ರ ಮೋದಿ ಅವರಿಗೆ ಹೋಗ್ತಾ ಇದೆ, ಪ್ರಶ್ನೆನೇ ಇಲ್ಲ. ಯಾಕೆಂದರೆ ಇದು ದೇಶದ ಚುನಾವಣೆ, ದೇಶದ ನಾಯಕತ್ವವನ್ನು ಯಾರ ಕೈಯಲ್ಲಿ ಇರಬೇಕು ಈ ದೇಶ ಅಂತ ತೀರ್ಮಾನವನ್ನು ಜನಸಾಮಾನ್ಯರು ಮಾಡ್ತಾರೆ. ನಾರ್ಮಲಿ ಈ ದೇಶದ ರಕ್ಷಣೆ ವಿಚಾರ ಇರ್ಬೋದು, ವಿದೇಶಾಂಗ ನೀತಿ ಇರ್ಬೋದು, ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಇವೆಲ್ಲನೂ ಕೂಡ ಸಾಮಾನ್ಯ ಜನನು ಯೋಚನೆ ಮಾಡ್ತಾರೆ ದೇಶ ಯಾರ ಕೈಯಲ್ಲಿ ಭದ್ರಾಗಿರ್ತೈತೆ ಅಂತ. ರಂಗಣ್ಣವರೇ, ಇದೇನು ಇವತ್ತಿಂದಲ್ಲ, ಕಳೆದ 15-20 ವರ್ಷದಿಂದ ನೋಡಿ ಕಾಂಗ್ರೆಸ್ ಎಲ್ಲೂ ಡಬಲ್ ಡಿಜಿಟ್ಗೆ ಹೋಗೇ ಇಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗೂ ಕೂಡ ನಾವು ಒಳ್ಳೆಯ ಸ್ಥಾನಗಳನ್ನು ನಾವು ಇಲ್ಲಿ ಗೆಲ್ಲಿಸಿದ್ದೀರಿ. ಆದ್ದರಿಂದ ಇದೇನು ವಿಶೇಷ ಅನ್ನೋ ರೀತಿ ಇಲ್ಲ. ಕರ್ನಾಟಕ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ದೇಶದಲ್ಲಿ ಒಂದು ದೇಶಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕುವಂಥದ್ದು, ದೇಶದ ರಕ್ಷಣೆ ವಿಚಾರ ಬಂದಾಗ ಎಲ್ಲರೂ BJPಯನ್ನು ಆಯ್ಕೆಯನ್ನ ಮಾಡ್ಕೊಂತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ವಿಧಾನಸಭೆಯಲ್ಲಿ ಒಂದು ರ್ಯಾಲಿಯನ್ನು ಮಾಡಿದಾಗ ಮೋದಿಯವ್ರ ಮಕ್ಕನ ಕರ್ನಾಟಕದ ರ್ಯಾಲಿನಲ್ಲಿ ನೋಡಲಿಲ್ಲ, ಅಸೆಂಬ್ಲಿನಲ್ಲಿ. ಇಲ್ಲಿ ಮಾತ್ರ ನೋಡ್ತಾರೆ ನಮ್ಮ ಜನ. ತುಂಬ ಬುದ್ಧಿವಂತರೇ ಹಂಗಾರೆ. ಅಲ್ಲ ರಂಗಣ್ಣವರೇ, 100% ಬುದ್ಧಿವಂತರೆ. ಆವಾಗ ಇವತ್ತು ದೇಶದ ಭವಿಷ್ಯದ ಪ್ರಶ್ನೆ. ಅವತ್ತು ರಾಜ್ಯ ಯಾರ ಕೈಯಲ್ಲಿ ಸುರಕ್ಷಿತ ಅಂತ ಜನಕ್ಕೆ ಅನಿಸಿದೆಯೋ ಆ ಥರ ಚೇಂಜಸ್ ಮಾಡಿದ್ದಾರೆ. ಇರ್ಬೋದು, ನಮ್ಮದು ಆ ಸಂದರ್ಭದಲ್ಲಿ ನಾಯಕತ್ವ ಯಾವಾಗೂ ಸಾಮಾನ್ಯವಾಗಿ ಕಾಂಗ್ರೆಸ್ ಇದ್ದಾಗೂ ಕೂಡ ಆಡಳಿತ ಮಾಡಿದಾಗ 3 ಮುಖ್ಯಮಂತ್ರಿ ಮಾಡಿದಾಗ ಕಾಂಗ್ರೆಸ್ ಅವ್ರು ಮಣ್ಣು ಮುಕ್ಕಿದೆ. ನಾವು ಕೂಡ 2 ಮುಖ್ಯಮಂತ್ರಿ ಮಾಡಿದಾಗ ನಾವು ಸೋಲನ್ನು ಅನುಭವಿಸಿದ್ದೀರಿ. ಅದರಿಂದ ಜನ ಯಾವುದಾದ್ರೂ ಒಂದು ನಾಯಕತ್ವದಲ್ಲಿ ಪೂರ್ತಿ 5 ವರ್ಷದ ಒಂದು ಚುನಾವಣೆ ಮಾಡಿದಾಗ ಸ್ವಲ್ಪ ನೋಡ್ಬೋದು. ಹಿಂದೆ SM ಕೃಷ್ಣ ಅವರು ಇದ್ದರು. SM ಕೃಷ್ಣ ಅವರ ಆಡಳಿತ ಆದಮೇಲೂ ಕೂಡ ಅವರು ಅರ್ಲಿ ಚುನಾವಣೆ ಮಾಡಿದ್ರು ಕೂಡ ಸೋಲನ್ನು ಅನುಭವಿಸಿದ್ರು. ಇಲ್ಲಿ ನನಗನ್ಸ್ತತೆ ಕಳೆದ 20-30 ವರ್ಷದಲ್ಲಿ ಬದಲಾವಣೆ, ರೆಗ್ಯುಲರ್ ಬದಲಾವಣೆ ಮಾಡ್ತಾನೆ ಇದ್ದಾರೆ. ಒಂದೇ ಪಾರ್ಟಿ ಬರ್ತಾನೆ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ. ಚುನಾವಣೆಗೂ ಬದಲಾವಣೆ ಜನ ಓಟ್ ಹಾಕಿದ್ದಾರೆ, ಅನುಮಾನ ಇಲ್ಲ ಕರ್ನಾಟಕದಲ್ಲಿ ಅಂತ ಅನ್ಕೊಳ್ಳೋಣ ಈ ಎಕ್ಸಿಟ್ ಪೋಲ್ಸನ್ನು ನೋಡಿದ್ರೆ. ಹಾಗಿದ್ರೆ ಕರ್ನಾಟಕದ ಕಾಂಗ್ರೆಸ್ದೇನು ತಪ್ಪಿಲ್ಲ ಅಂತ ಆಯಿತು ಪಾಪ. ಕಾಂಗ್ರೆಸ್ ತಪ್ಪಿಲ್ಲ ಅಂತಲ್ಲ, ಕರ್ನಾಟಕದ ಕಾಂಗ್ರೆಸ್ ATM, ದೇಶಕ್ಕೆ ATM ಮಾಡಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಜನಕ್ಕೆ ಗೊತ್ತಿದೆ. ಅದನ್ನು ನೋಡಿನೂ ವೋಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಅಂದರೆ ನೀವು ರಾಜ್ಯದಿಂದ ದುಡ್ಡು ATM ಥರ ಕಳಿಸ್ಕೊಟ್ಬಿಟ್ರಿ ಅಂತ ಕೋಪ ಮಾಡ್ಕೊಂಡು ಓಟ್ ಹಾಕಿದ್ದಾರೆ ಅಂತೀರಾ? ಹೌದು, ರಾಜ್ಯದ ದುಡ್ಡು ಲೂಟಿ ಆಗ್ತಾ ಇದೆ. ಈಗ ನೋಡ್ತಾ ಇದ್ದೀರಲ್ಲ, ವಾಲ್ಮೀಕಿ ಇದರದೆಲ್ಲ 178 ಕೋಟಿ ಇರ್ಬೋದು. ಹಿಂದೆ ಇಲ್ಲಿ ರೈಡ್ ಆದಾಗ, ಇನ್ಕಮ್ ಟ್ಯಾಕ್ಸ್ ರೈಡ್ ಆದಾಗ ಅವ್ರ ಮನೆಗಳಲ್ಲಿ 50-60 ಕೋಟಿ ಸಿಕ್ಕಿರೋದನ್ನು ನೋಡಿದಿರಿ.
ಇಡೀ ದೇಶದಲ್ಲಿ ಇವತ್ತು ನೀವೇ ಮೊನ್ನೆ ಹೇಳ್ತಾ ಇದ್ರಿ, ಇಡೀ ದೇಶದಲ್ಲಿ ತಾವು ಹೇಳ್ತಾ ಇದ್ದಿದ್ದು, ಇಡೀ ದೇಶದಲ್ಲಿ ಹೈಯೆಸ್ಟು ಹಣ ಸಿಕ್ಕಿರೋದು, ಚುನಾವಣೆಯಲ್ಲಿ ಹಣ ಸೀಸ್ ಆಗಿರೋದು ಕರ್ನಾಟಕ. ಯಾರು ಹಂಚಿದ್ದಾರೆ? ಕಾಂಗ್ರೆಸ್ ಅವ್ರು ಬಿಟ್ಟು, ಡಿ ಕೆ ಶಿವಕುಮಾರ್ ಬಿಟ್ಟು ಹಂಚಕ್ಕೆ ಸಾಧ್ಯನೇ ಇಲ್ಲ. ಅದು ಅವರ ಒಂದು ಅವ್ರದ್ದು ಒಡೆತನ. ಅದು ದುಡ್ಡು ಹಂಚೋದು, ಈ ಥರ ಹಂಚಿಕೆ ಮಾಡೋದು ಅವ್ರದ್ದು ಒಡೆತನ. ಗೂಂಡಾಗಿರಿ ಮಾಡೋದು ಅವ್ರ ಒಡೆತನ. ಅದರಿಂದ ಹೈಯೆಸ್ಟ್ ಸಿಕ್ಕಿರೋದು ಕಾಂಗ್ರೆಸ್ ಆಡಳಿತದಲ್ಲೇ ಸಿಕ್ಕಿರೋದು. ಬಿಜೆಪಿಯವ್ರು ಅಷ್ಟು ಬಡವರ? ನೋಡಿ, ಈ ಥರ ಲೂಟಿ ಮಾಡುವಂಥ ಸರ್ಕಾರ ಕರ್ನಾಟಕದಲ್ಲಿ ಯಾವತ್ತೂ ಬಂದಿಲ್ಲ. ಏನು ನೀವೇ ನೋಡಿದ್ದೀರಾ? ಯಾರಾದರೂ ಡೆವಲಪರ್ಗಳ ಹತ್ರ, ಮನೆ ಕಟ್ಟೋರ ಹತ್ರ ₹100 ವಸೂಲಿ ಮಾಡ್ತಾ ಇದ್ದಾರೆ, ಅಡಿಗೆ ₹100. ಒಬ್ಬೊಬ್ಬ ಡೆವಲಪರ್ 5 ರಿಂದ 10 ಕೋಟಿ ದುಡ್ಡು ಕೊಡಬೇಕು. ಇದೆಲ್ಲ ಇತ್ತ ಹಿಂದೆ ಯಾವುದೇ ಸರ್ಕಾರ? ಮೋದಿಯವ್ರನ್ನು ನೋಡಿ ಓಟ್ ಹಾಕಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ಸಿನ ಒಂದು ವರ್ಷದ ಆಡಳಿತವನ್ನು ನೋಡಿದ್ದಾರೆ. ಎರಡೂ ಇದೆ. ಮೋದಿಯವ್ರ ಪರ್ಸೆಂಟೇಜ್ ಜಾಸ್ತಿ ಇದೆ. ಮೋದಿಯವರನ್ನು ನೋಡಿ ಓಟ್ ಹಾಕಿರೋದು. ಈಗ ಬರ್ತಾ ಇರೋ ಫಿಗರ್ಸೇ ನಿಜ ಆಗ್ಬಿಟ್ರೆ ಆಗ ಏನು ಪರಿಣಾಮ ಏನು ಕರ್ನಾಟಕದ ಮೇಲೆ? ಕರ್ನಾಟಕದಲ್ಲಿ ಜನರ ಭಾವನೆ ಈ ಕಾಂಗ್ರೆಸ್ಸಿನ 1 ವರ್ಷದ ಆಡಳಿತ ತೃಪ್ತಿ ತಂದಿಲ್ಲ ಅನ್ನೋದು ಒಂದು ಪಾಯಿಂಟ್ ಆಗುತ್ತೆ. ಮತ್ತು ಆ ಪಾಯಿಂಟಿಂದ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ MLAಗಳು ಕೂಡ ಅಳ್ಳಾಡುವಂಥ ಪರಿಸ್ಥಿತಿಗೆ ಬರುತ್ತೆ. ಇದೇ ಎಕ್ಸಿಟ್ ಪೋಲ್ ರಿಸಲ್ಟ್ ಬಂದರೆ, ಅಥವಾ ಇದಕ್ಕಿಂತ ಜಾಸ್ತಿ ಬರ್ಬೋದು. ಕಳೆದ ಬಾರಿ ನಮ್ಮ ಎಕ್ಸಿಟ್ ಪೋಲ್ ತಾವೆಲ್ಲ ತೋರಿಸಿರೋದು, ಹಿಂದೆ ಮಾಡಿರೋ ಸರ್ವೆ ಬಂದಿರೋದು ನಮಗೆಲ್ಲ 22, 20 ಇಲ್ಲ ರಂಗಣ್ಣ ಅವರೇ, ಕಳೆದ ಬಾರಿ ಎಕ್ಸಿಟ್ ಪೋಲ್ ತೋರಿಸಿದ್ದು ನಮಗೆ ಇಲ್ಲ 20 ತೋರಿಸಿದ್ದು, 20, 21. ಆದರೆ 25 ಸ್ಥಾನಕ್ಕೆ ಹೋದ್ರಿ ನಾವು. ಅದರಿಂದ ಗೊತ್ತಿಲ್ಲ, ಇನ್ನೂ ಇನ್ಕ್ರೀಸ್ ಆಗ್ಬೋದನೋ ಗೊತ್ತಿಲ್ಲ. ಕಳೆದ ಬಾರಿನೂ ನಮಗೆ NDAಗೆ ಕೊಟ್ಟಿದ್ದು 250 ದಾಟಲ್ಲ ಅಂತ ಕೆಲವು ಸಮೀಕ್ಷೆಗಳು ಬಂದಿತ್ತು. ಈ ಸರಿ ಆಲ್ಮೋಸ್ಟ್ ಎಲ್ಲ ಸಮೀಕ್ಷೆಗಳು ಕೂಡ 300 ದಾಟುತ್ತೆ ಅಂತ ಬರ್ತಾ ಇದೆ. ಕಳೆದ ಬಾರಿ 250 ದಾಟಲ್ಲ ಅಂತ ಒಂದು 4-5 ಕರ್ನಾಟಕದ ಹೆಣ್ಮಕ್ಳು ದಾಟಿದ್ದಾರೆ ದೇಶದಲ್ಲಿ. ಈ ಸರಿ ತಗೊಂಡ್ರು, ₹2,000 ಇಸ್ಕೊಂಡ್ರು, 5 ತೋರಿಸ್ತಾ ಇದ್ದಾರೆ. ಈಗ ಹತ್ತತ್ರ 370-80ವರೆಗೂ ಹೋಗ್ಬೋದನ್ನೋ ಅನ್ನೋದು ನಮ್ಮ ಆಸೆ. ಹೋಗುತ್ತೆ ಅನ್ನೋ ವಿಶ್ವಾಸ ಇದೆ ನನಗೆ. ಆಯಿತು, ನಾನು ಹೇಳ್ತಿರೋದು ಕರ್ನಾಟಕದ ಹೆಣ್ಣುಮಕ್ಕಳು ಕಾಂಗ್ರೆಸ್ನವ್ರು ನಂಬಿದ್ರು ನಮ್ಮ ಕೈ ಬಿಡಲ್ಲ ಅಂತ. ಬಸ್ಸು ಫ್ರೀ ತಗೊಂಡ್ರು, $2,000 ತಗೊಂಡ್ರು, ಎಲ್ಲ ತಗೊಂಡ್ರಪ್ಪ. ಆದರೂ ಯಾಕೆ ಕೈ ಎತ್ತಿರಬಹುದು ಇದೇ ಆದರೆ ಫಿಗರು? ಆಲ್ ರೈಟ್, ಓಕೆ. ತಕ್ಷಣಕ್ಕೆ ಅದು ಕಳ್ಕೊಂಡಿದ್ದೀವಿ ಅದರ ಸಂಪರ್ಕನ, ಹಾಗಾಗಿ ಅಲ್ಲಿಗೆ ನಿಂತಿದೆ. ಈಗ ನಿಮಗೆ ಬರ್ತಾ ಇರೋಂತಹ ಎಲ್ಲ ಚಿತ್ರಣಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ಇಡ್ತಾ ಇದ್ದೀವಿ. ಮೇಲ್ಗಡೆ ಬರ್ತಾ ಇರೋಂಥದ್ದು ಹಲವಾರು ಸಂಸ್ಥೆಗಳು ಮಾಡ್ತಾ ಇರೋಂಥ ಸರ್ವೆ. ಮಧ್ಯದಲ್ಲಿ ಕರ್ನಾಟಕದಲ್ಲಿ ಆಗಬಹುದಾದಂತಹ ಫಲಿತಾಂಶ ಹೀಗೆ ಎಂದು ದಿಕ್ಕನ್ನು ತೋರಿಸ್ತಾ ಇರೋವಂಥದ್ದು.